ಅಯ್ಯ ದೂತರೆ, ಅವಳು ನನ್ನ ಒಡೆಯಬೇಡಿ, ಬಡಿಯಬೇಡಿ. ನಾನೊಬ್ಬ ವ್ಯಾಪಾರಿ ಹತ್ರ 2 ದುಡ್ಡನ್ನು ಕೊಟ್ಟು ನಾನು 2 ಹಣ್ಣುಗಳನ್ನು ತೆಗೆದು ಈ ಜೋಳಿಗೆಯಲ್ಲಿ ಇಟ್ಟಿದ್ದನಪ್ಪ. ನೀವು ಬಂದು ನೋಡೋಷ್ಟರಲ್ಲಿ ರಾಜ ಮಂತ್ರಿ ಮಕ್ಕಳು ಸಿರಿಸಾಗಿದ್ದವಪ್ಪ, ಸಿರಿಸಾಗಿದ್ದವು. ನನ್ನ ಒಡೆಯಬೇಡಿ, ಬಡಿಯಬೇಡಿ, ಎಲ್ಲಿಗಾದರೂ ಕರೆದುಕೊಂಡು ನಡೀರಿ, ಬರುತ್ತೇನೆ. ಆಗಬಹುದು ಮಹಾಪ್ರಭು. ನಡೆಯಲು ದಿಗ್ಗದಿಂದ ನಡೆಯಲು, ಅಯ್ಯೋ ಪರಮಾತ್ಮ, ಬೇಗದಿಂದ ನಡೆಯಲು ದಿಗ್ಗದಿಂದ ನಡೆಯಲು, ನಡೆಯೋ ಸುರನೆ ನಮ್ಮ ರಾಜಧಾನಿಗೆ, ನಮ್ಮ ರಾಜಧಾನಿಗೆ, ನಮ್ಮ ರಾಜಧಾನಿಗೆ. ಆ ಬಾಲಕಾನೆ ನಿನ್ನನ್ನು ದರೆಯಳು ಕೊಂದನೆ ಪಾಪಿಯ ಕುಮಾರ, ಕೊಂದನೆ ಪಾಪಿಯ. ಅಯ್ಯೋ ಕುಮಾರ, ಮಾತನಾಡು ಮಗನೇ. ಅಯ್ಯೋ ಪರಮಾತ್ಮ, ನಿನ್ನ ನಾನು ಕಳೆದುಕೊಂಡು ಹೇಗೆ ಜೀವಿಸಲೇ ಕುಮಾರ. ಅಯ್ಯೋ ಮಗನೇ, ಮಾತನಾಡು ಮಗನೇ. ಅಯ್ಯೋ ನಾನು ಕಳೆದುಕೊಂಡು ಹೇಗೆ ಜೀವಿಸಲೇ ಕುಮಾರ. ಬಾಲಕನೇ ನಿನ್ನನ್ನು ತರೆಯಲು ಕೊಂದನೆ ಪಾಪಿಯೋ ಕುಮಾರ, ಕೊಂದನೆ ಪಾಪಿಯೋ ಕುಮಾರ. ಮಾತನಾಡು ಮಗನೇ. ಅಯ್ಯೋ ಆ ಕುದುರೆ ಸವಾರಿಗೆ ಹೋಗಿ ನೀನು ಮರಣ ಹೊಂದಿದೆಯ ಕುಮಾರ ಮಗನೇ. ಅಯ್ಯೋ ಆ ಕುದುರೆ ಸವಾರಿಗೆ ಹೋಗಿ ನೀನು ಮರಣ ಹೊಂದಿದೆಯ ಕುಮಾರ. ಬಾಲಕನೇ ನಿನ್ನನ್ನು ದರೆಯಳು ಕೊಂದನೆ ಪಾಪಿಯ ಕುಮಾರ, ಕೊಂದನೆ ಪಾಪಿಯ ಕುಮಾರ. ಕಂದ ಮಗನೇ. ಅಯ್ಯೋ ಅಯ್ಯೋ ಪರಮಾತ್ಮ, ಮಾತನಾಡು ಮಗನೇ, ಮಾತನಾಡು. ಓರ್ವನೇ ಮಗನೆಂದು ಅತಿ ಪ್ರೀತಿಯಿಂದ ಸಾಕಿ ಸಲಹಿದೆನಲ್ಲೋ ಕುಮಾರ, ಸಾಕಿ ಸಲಹಿದೆನಲ್ಲೋ. ಈ ರಕ್ತ ಖಚಿತವಾದ ಸಿಂಹಾಸನಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡಿ ನಾನು ಈ 2 ಕಣ್ಣುಗಳಿಂದ ನೋಡಿ ಆನಂದ ಪಡಬೇಕೆಂದು ಅದೆಷ್ಟೋ ಆಸೆಗಳನ್ನು ಇಟ್ಟುಕೊಂಡಿದ್ದೇನಲ್ಲೋ ಕುಮಾರ. ನಿನ್ನನ್ನು ಕಳೆದುಕೊಂಡು ಈ ಧರೆಯಲ್ಲಿ ಹೇಗೆ ತಲೆ ಎತ್ತಿ ಬಾಳಲಿ ಕುಮಾರ, ಹೇಗೆ ತಲೆ ಎತ್ತಿ ಬಾಳಲಿ. ನಿನ್ನ ಹೆತ್ತ ತಾಯಿ ಬಂದು ನನ್ನ ಕುಮಾರನಲ್ಲಿ ಎಂದು ಕೇಳಿದರೆ ಆಕೆಗೆ ಏನು ಉತ್ತರವನ್ನು ನೀಡಲಿ. ಅಯ್ಯೋ ದೂತರೇ, ನನ್ನ ಮಗನು ಜೀವಿಸಿರುವನೆ? ನಿಮ್ಮ ಮಗಳು ತಾನೇ ಎಲ್ಲಿ ಜೀವಿಸಿರುವನು? ಎಲ್ಲಿ ಕೊಡುವರಾಗಿ ತೆಗೆದುಕೊಳ್ಳಿ. ಹಾ ಶಿವ ಶಿವ, ಮಾತನಾಡು ಕಂದ. ಮಾಂತ್ರೇಂದ್ರ, ಪ್ರಭು, ಮಿತಿ ಮೀರಿ ಹೋದ ಕಾರ್ಯಕ್ಕೆ ಚಿಂತಿಸಿದ ಕುಳಿತರೆ ಪ್ರಯೋಜನವೇನಿಂತು? ಈಗ ಓ ಪಾಪಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ನಮ್ಮ ಮಕ್ಕಳು ಕಳೆದುಕೊಂಡು ಹೋದ ಆಕ್ರೋಶವು ತಣ್ಣಗಾಗುವುದು? ಆ ವಿಚಾರವನ್ನು ತಿಳಿಸು. ಪ್ರಭು, ಈ ಪಾಪಿ ಬ್ರಾಹ್ಮಣನನ್ನು ತೆಗೆದುಕೊಂಡು ಹೋಗಿ ನಮ್ಮ ಕೋಟೆ ಹಿಂಭಾಗದಲ್ಲಿರುವ ಶೂಲದ ಮರಕ್ಕೆ ಶೂಲಕ್ಕೆ ಹಾಕುವಂತೆ ಆಜ್ಞೆಯನ್ನು ಮಾಡಿ. ಭಲೆ ಮಂತ್ರೇಂದ್ರ, ಭಲೆ. ದೂತರೇ, ಪರಮಾತ್ಮ, ಪಡಪಡ ಹೇಳಿಯ ಪರಬ್ರಹ್ಮಣಿಗೆ ಮರುಗುವುದೇ ಮಂತ್ರಿ. ಮಂತ್ರಿ, ಪಡಪಡ ಹೇಳಿಯ ಪರಬ್ರಹ್ಮಣನಿಗೆ ಮರುಗುವುದೇ ತಕ್ಕೆ ಮಂತ್ರಿ, ಮರುಗುವುದೇ ತಕ್ಕೆ ಮಂತ್ರಿ, ಮರುಗುವುದೇ ತಕ್ಕೆ ಮಂತ್ರಿ. ಜಾತಿ ಸೂತನನ್ನು ದೂತರಿಂದಲೇ, ದೂತರೇ, ಜಾತಿ ಸೂತನನ್ನು ದೂತರಿಂದಲೇ ಶೂಲ
ಇವನನ್ನು ಹೋಗಿಸುವೆ ಅಯ್ಯೋ ಮೂಲಕ ಇವನನ್ನು ಹೋಗಿಸುವೆ ಪಡಪಡ ಏಡಿಯ ಪಡ ಬ್ರಾಹ್ಮಣನಿಗೆ ಮರುಗುವುದೇತಕ್ಕೆ ಮಂತ್ರಿ ಮರುಗುವುದೇತಕ್ಕೆ ಮಂತ್ರಿ ಮರುಗುವುದೇತಕ್ಕೆ ಮಂತ್ರಿ ದೂತರೇ ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆ ಎಂಬಾವದಲ್ಲಿರುವ ಕಂದೂಕದಲ್ಲಿ ನಿಲ್ಲಿಸಿ ಈತನಿಗೆ ಸೂಲ ಹಾಕಿಬಿಡಿ. ಆಗ ನಮ್ಮ ಮಕ್ಕಳನ್ನು ಕಳೆದುಕೊಂಡ ಆಕ್ರೋಶ ನನ್ನ ಆತ್ಮಕ್ಕೆ ಶಾಂತಿಯಾಗುತ್ತದೆ. ಅಪ್ಪಣೆ ಪ್ರಭು. ಸೆಳೆದುಕೊಂಡು ಹೋಗಿ ಈ ಪಾಪಿಯನ್ನು. ನನ್ನ ವಿದ್ಯಾಗುರುಗಳಾದ ರಾಜಾಚಾರ್ಯರು ಸೂರ್ಯನ ಮನದಲ್ಲಿ ನಿಂತು ನನ್ನನ್ನ ಜ್ಞಾಪಿಸಿಕೊಳ್ಳುತ್ತಿರುವರು. ಏನು ಮಾಡಲಿ ಇರಲಿ. ಕಾಡಿನಲ್ಲಿ ಮಲಗಿರುವ ಬಾಲಕರನ್ನು ಎಚ್ಚರ ಗಳಿಸಿ ಪಟ್ಟಣಕ್ಕೆ ಸೇರಿಸಿ ನನ್ನ ವಿದ್ಯಾಗುರುಗಳಿಗೆ ಪ್ರಾಣದಾನವನ್ನು ಮಾಡಲು ನನಗಿದೆ ಒಳ್ಳೆ ಸಮಯ, ನನಗಿದೆ ತಕ್ಕ ಸಮಯ. ನಾನೀಗಲೇ ಹೋಗುವನು. ಜೈ ಕಲಿಮಾಯೆ. ಅದಾಂತ ಇದೇ ಸೂಲದವರ ನಿನ್ನನ್ನು ಸೂಲಕ್ಕಾಕುವಂತೆ ನಮಗೆ ರಾಜಾಜ್ಞೆ ಆಗಿರುವುದು. ಇದಕ್ಕೆ ನಿನ್ನ ಉತ್ತರ? ದೂತರ ಲಾಲಿಸೆ ದೂತರ ಲಾಲಿಸೆ ಒಂದೆರಡುಗಳಿಗೆ ತಡವಾದರೆ ನಿಮ್ಮೀವರಿಗೂ 10,000 ಹಣವನ್ನು ಕೊಡುವೆನೋ. ದೂತರೇ 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 ಅಯ್ಯ ದೂತ ಶಿಖಾಮಣಿಗಳಿರ ಗೌರವಂತರಾಗು. ಒಂದೆರಡು ಗಳಿಗೆ ಬಿಡುವಾದರೂ ನಿಮ್ಮೀರುವರಿಗೂ 10,000 ಹಣವನ್ನು ಕೊಡುವೆನಪ್ಪ. ಏನು ತಿನ್ನಲು ಹಣವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಅಲಿದಾಡುತ್ತಿರುವ ನಿನ್ನಲ್ಲಿ 10,000 ಹಣವೆಲ್ಲಿ ಬಂತು? ಪರಮಾತ್ಮ ಪರದೇವ ಬಂದು ಕಾಯಯ ದೇವ ಬಂದು ಕಾಯಯ. ನಿಮ್ಮ ರಾಜ ಆಜ್ಞೆ ಆಗಿರುವುದು. ಬೇಗನೆ ಪಟ್ಟಣಕ್ಕೆ ಕರೆದುಕೊಂಡು ಬನ್ನಿ. ಮಹಾರಾಜನ ಪಾದಕ್ಕೆ ತಿಳಿಸು. ದೂತರೇ ನಿಮಗೆ ಮಂಗಳವಾಗಲಿ ಮೇಲಕ್ಕೆ ಹೇಳಿ.
ಗುರುದೇವ, ಪರಮಾತ್ಮ. ನಮ್ಮ ಅಪರಾಧಗಳನ್ನು ಮನ್ನಿಸಿ ತಮ್ಮನ್ನು ಕಾಪಾಡಬೇಕೆಂದು ತಮ್ಮ ಕರಮುಗಿದು ಬೇಡಿಕೊಳ್ಳುವೆನು ಗುರುದೇವ. ಆಗಲಿ ರಾಜೇಂದ್ರ. ಮಹಾಪ್ರಭು, ಈತನಾರು? ಮಂತ್ರೇಂದ್ರ, ಈತನು ನಮ್ಮ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರಲ್ಲವೇನು? ಏನು, ನಮ್ಮ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರೇ? ಹೌದು ಗುರುದೇವ, ನಾವು ಹರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ಆಗಲಿ ಮಂತ್ರೇಂದ್ರ. ಮಹಾಪ್ರಭು, ಈತನ ಯಾರಾಗಿರಬಹುದು? ದೂತರೇ, ಇವರು ನಮ್ಮ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರಲ್ಲವೇನು? ಏನೇನು, ನಮ್ಮ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರೇ? ಗುರುದೇವ, ನಾವು ಅರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ಅಯ್ಯ ದೂತರೆ, ನಿಮ್ಮ ಈರುವರಿಗೂ ಮಂಗಳವಾಗಲಿ, ಮೇಲೆ ಕೇಳಿ. ಗುರುದೇವ, ಮತ್ತೊಂದು ಸಾರಿ ನಮ್ಮ ಅಪರಾಧಗಳನ್ನೆಲ್ಲ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಮ್ಮನ್ನು ಕಾಪಾಡಬೇಕೆಂದು ತಮ್ಮ ಶಿರವಾಗಿ ಬೇಡಿಕೊಳ್ಳುತ್ತೇನೆ ಗುರುದೇವ. ಹೋಗಿ ಬಾ ರಾಜೇಂದ್ರ, ನಿನಗೆ ಮಂಗಳವಾಗಲಿ. ನನ್ನ ವಿದ್ಯಾಗುರುಗಳು ತಾರಾಜಮಗೆಂದು ಬಂದಿದ್ದರು. ಅಲ್ಲಿ ನನ್ನ ವರ್ತಮಾನವನ್ನು ಕೇಳಲು ನನಗಿದವಲ್ಲ ಸಮಯ, ನನಗಿದ್ದಕ್ಕೆ ಸಮಯ. ಅವನೀಗಲೇ ಹೋಗುವನು. ಜೈ ಕಲಿಮಾಯೆ. ಶಂಭೋ ಮಹಾದೇವ. ಗುರುಗಳ ಪಾದಕ್ಕೆ ನಮಸ್ಕರಿಸುವನು. ಆಹಾ, ಪುನಃ ಒಂದೆಯ ಕಾಕವಾಹನ ಕಲಿಪುರುಷ. ಸ್ವಲ್ಪ ಹೊತ್ತಿನಲ್ಲಿ ನನಗೆ ಪ್ರಾಣವೇ ಹೋಗುವಂತೆ ಮಾಡಿದೆ. ಮತ್ತೊಂದು ಗಳಿಗೆಯಲ್ಲಿ ನನಗೆ ಪ್ರಾಣದಾನವನ್ನು ಮಾಡಿದಿರಿ ಅಲ್ಲ. ಮತ್ತಾರನ್ನು ಬಿಡಿಯೋದಿಲ್ಲವೆಂದು ನನಗೆ ಕರವಾಸೆಯನ್ನು ಕೊಡು ಪರಮಾತ್ಮ. ಪರಮಾತ್ಮ, ಪರಮಾತ್ಮ, ಯಾರು ನನ್ನ ಸದ್ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನು. ಈ ಮಾತು ಸತ್ಯ, ಈ ಮಾತು ಸತ್ಯ. ಈಗಿರುವಲ್ಲಿ ಯಾರು ನನ್ನ ಕಲಾಶ್ರಾವಣದಲ್ಲಿ ಕೇಳಲು ನೋಡಲು ಇಚ್ಛೆ ಇಲ್ಲದೆ ತಮ್ಮ ನಮ್ಮ ಮನಾಂಕಾರದಿಂದ ಯಾರು ಬರಲು ಆಗುತ್ತಿರೋ ಅಂತವರ ಕನ್ನರಾಶಿಗೆ ಹೋಗಿ ಒಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಗೆ ದೇಶಾಭ್ರಷ್ಟನಾಗಿ ಮಾಡುವರು. ಈ ಮಾತು ಸತ್ಯ, ಈ ಮಾತು ಸತ್ಯ. ಹೀಗಿರುವಲ್ಲಿ ಮಹೇಂದ್ರ ಆಸ್ಥಾನದಲ್ಲಿ ನಾರದರು ನನ್ನಲ್ಲಿ ನುಗ್ಗುತ್ತಿರುವಾಗ ನನ್ನ ವಿದ್ಯಾಗುರುಗಳಾದ ರೋಷಾಚಾರ್ಯರಾದ ನೀವು ಸಾರಿಯ ಪರಾಕ್ರಮವನ್ನು ಆದರ ಮಹಿಮೆಯನ್ನು ಪಲ್ಲೆಂಬುದಾಗಿ ದಿಕ್ಕಟ್ಟಿಸಿ ಈ ಹಾಳಿಸಿ ನುಡಿದಿರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇಂಥ ಕಷ್ಟಗಳು ಕೊಡಬೇಕಾಯಿತು. ನೀವು ನನ್ನ ವಿದ್ಯಾರ್ಥಿಗಳು, ನಾನು ನಿಮ್ಮ ಶಿಷ್ಯನ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಗುರುದೇವ. ಹೋಗಿ ವಾಸವಿರಾದ, ನಿನಗೆ ಮಂಗಳವಾಗಲಿ. ಅಪ್ಪಣೆ. ನಡಗಿಸುವೆ ಬ್ರಹ್ಮಾಂಡವೋ, ನಡಗಿಸುವೆ ಬ್ರಹ್ಮಾಂಡವೋ, ನಡಗಿಸುವೆ ಬ್ರಹ್ಮಾಂಡವೋ, ಬ್ರಹ್ಮಾಂಡವೋ, ಬ್ರಹ್ಮಾಂಡವೋ. ಯಕ್ಷ ತಕ್ಷಕೋ ಗರುಡ ಗಂಧರ್ವರು, ಯಕ್ಷ ತಕ್ಷಕೋ ಗರುಡ ಗಂಧರ್ವರು, ನಡಗಿಸುವೆ ಬ್ರಹ್ಮಾಂಡವೋ, ನಡಗಿಸುವೆ ಬ್ರಹ್ಮಾಂಡವೋ, ಬ್ರಹ್ಮಾಂಡವೋ, ಬ್ರಹ್ಮಾಂಡವೋ. ಇಂದು ನಾನು ಜಗದೀಶ್ವರನ ಆಶ್ರಮಕ್ಕೆ ಹೋಗಿದ್ದಾಗ ಶಂಕರನ ಅಪ್ಪಣೆ ಪಡೆದು ವಿಕ್ರಮಬದ್ಧ ಸಾರಮ್ಯ ಎಂಬುವರಿಬ್ಬರು ಈಗ ಕಲಿಯುಗದಲ್ಲಿ ಉಜ್ಜಯಿನಿ ನಗರದ ರಾಜ ಅರ್ಥಮಂತ್ರಿಗಳಾಗಿ ಮೆರೆಯುತ್ತಿರುವರು. ನ್ಯಾರಿಯಲಿ ಮೂಳನಾದ ವಿಕ್ರಮನ ಬಳಿಗೆ ನಾನೇ ಒಬ್ಬ ದಾರಿದ್ರ್ಯನಾಗಿ ಹೋಗಿ ಈ ನನ್ನ ದಾರಿದ್ರ್ಯವನ್ನು ಮದಾಂತರಾದ ವಿಕ್ರಮನಿಗೆ ದಾನ ತೆಗೆದುಕೊಳ್ಳುವಂತೆ ನೆಪವನ್ನು ಮಾಡಿ ಅಘೋರವಾದ ಕಷ್ಟವನ್ನು ಕೊಡಲು ನನಗಿದ ಒಳ್ಳೆ ಸಮಯ, ನನಗಿದ ತಕ್ಕ ಸಮಯ. ಈಗಲೇ ಹೋದನು. ಜೈ ಕಲಿಮಾಯೆ. ಅಯ್ಯೋ ಮಕ್ಕಳಿರ, ಹಳಿಬೇಡಿರಪ್ಪ. ಅಪ್ಪಾಜಿ, ಹೊಟ್ಟೆ ಎಸೆದಿದೆಯಪ್ಪ. ಬಡವನಾಗಿರಬಾರದು ಇದರೆಯೊಳೋ, ಬಡವನಾಗಿರಬಾರದು. ಅಯ್ಯೋ ಮಕ್ಕಳಿರ, ಅಪ್ಪ ಸೊಳ್ಳೆ ಕಡಿದಿದೆಯಪ್ಪ. ಬಡವನಾಗಿರಬಾರದು ಇದರೆಯೊಳೋ, ಬಡವನಾಗಿರಬಾರದು. ಅಯ್ಯೋ ಮಕ್ಕಳಿರ, ಅಪ್ಪಾಜಿ. ಬಡವನ ಸ್ಥಿತಿಗತಿ ಕೇಳುವರಾರಿಲ್ಲ. ಅಯ್ಯೋ
ಅನ್ನವಿಲ್ಲ ಬದಿಯಲು ಮಟ್ಟವಿಲ್ಲ ತಿನ್ನಲು ಅನ್ನವಿಲ್ಲ ಬದಿಯಲು ಮಟ್ಟವಿಲ್ಲ ಅನ್ನವಿಲ್ಲದೆ ಮಕ್ಕಳಲ್ಲ ಬಾಯ್ ಬಿಡುವರಲ್ಲ ಅಯ್ಯೋ ಮಕ್ಕಳ ಅಪ್ಪಾಜಿ ಅನ್ನವಿಲ್ಲದೆ ಮಕ್ಕಳಲ್ಲ ಬಾಯ್ ಬಿಡುವರಲ್ಲ ಬಡವನಾಗಿರಬಾರದು ಇಲ್ಲದೆಯನು ಬಡವನಾಗಿರಬಾರದು ಅಯ್ಯೋ ಮಕ್ಕಳ ಹೊಟ್ಟೆ ಹಸಿತಿದೆಯಪ್ಪ. ನಾರಾಯಣ ನಾರಾಯಣ. ಅಯ್ಯೋ ಮಕ್ಕಳಿರ ದೂರದಲ್ಲಿ ಯಾರ ಮಹಾತ್ಮರು ಬರುವಂತೆ ಶಬ್ದವಾಗುತ್ತಿರುವುದು ಅವರನ್ನು ತಿಳಿದುಕೊಂಡು ಮುಂದಕ್ಕೆ ಹೋಗೋಣ ನಡೀರಪ್ಪ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸಿ. ಅಯ್ಯ, ನಿಮ್ಮೆಲ್ಲರೂ ಮಂಗಳವಾಗಲಿ ನಿರೀಕ್ಷೆ. ಅಯ್ಯ, ಸ್ವಾಮಿ ನೀನು ಯಾರು? ಅಲ್ಲದೆ ಈ ಮಕ್ಕಳು ಯಾರು? ನೀನು ಈತುಗೊಳಾಟಲು ಕಾರಣವೇನಪ್ಪ? ಸ್ವಾಮಿ ಸ್ವಾಮಿ ನಾನು ದೇವದತ್ತನೆಂಬ ಬಡ ಬ್ರಾಹ್ಮಣನು. ಇಂದಿಗೆ 7-10 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಂದಿನಿಂದ ಇಂದಿನವರೆಗೂ ತಿನ್ನಲು ಅನ್ನವಿಲ್ಲದೆ, ವಾಸ ಮಾಡಲು ಸ್ಥಳವೂ ಸಹ ಗತಿ ಇಲ್ಲದೆ, ದೇಶಕೋಶ ಅಲಿಯುತ್ತಿರುವ ನನ್ನನ್ನು ದಾರಿದ್ರ ದಾರಿದ್ರ ಎಂದು ಕರೆಯುವರು ಪ್ರಭು, ಕರೆಯುವರು. ನಾರಾಯಣ ನಾರಾಯಣ. ಅಯ್ಯ ದಾರ್ದನೆ, ಸ್ವಾಮಿ ನೀನ್ ಈ ರೀತಿ ನಾನಾ ದೇಶವನ್ನು ಹಲಿತಿದ್ರೆ ನಿನ್ನ ದಾರದ ಭಾಗವು ಹತವಾಗುವುದು. ಮತ್ತೇನನ್ನು ಮಾಡಿದರೆ ನನ್ನ ದಾರಿದ್ರ ಭಾಗವು ಹತವಾಗುವುದು ಸ್ವಾಮಿ. ಅಯ್ಯ, ನೀನು ಅಲ್ಲದೆ ನಿನ್ನ ಮಕ್ಕಳು ಉಜ್ಜಯಿನಗಳನ್ನು ಹಾಳುವಂಥ ವಿಕ್ರಮರಾಜ ಆಸ್ಥಾನಕ್ಕೆ ಹೋದರೆ ನಿನ್ನ ದಾರಿದ್ರ ಭಾಗವು ಹತವಾಗುವುದು. ಸ್ವಾಮಿ ಸ್ವಾಮಿ ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜನಲ್ಲಿಗೆ ಹೋದರೆ ನನ್ನ ದಾರಿದ್ರ್ಯವು ಅದು ಹೇಗೆ ಹತವಾಗುವುದು ಸ್ವಾಮಿ? ಅಯ್ಯ, ಸ್ವಾಮಿ ಆ ಮಹಾರಾಜನು ನಿನ್ನನ್ನಲ್ಲದೆ ನಿನ್ನ ಮಕ್ಕಳನ್ನು ನೋಡಿ ಸಕಲ ಸಾಮ್ರಾಜ್ಯವನ್ನು ಕೊಡುವೆನು. ಆತನ ಏನೇ ಕೊಟ್ಟರು ಬೇಡ ಬೇಡುವಂತ ಹೇಳುವೆ ನಾನು. ಸ್ವಾಮಿ ಆ ಮಹಾರಾಜರು ಏನೇ ಕೊಟ್ಟರು ಬೇಡ ಬೇಡವೆಂದು ಹೇಳಿ ಮತ್ತೇನನ್ನು ಕೇಳಲಿ ಸ್ವಾಮಿ? ಅಯ್ಯ ದಾರ್ದನೆ, ಸ್ವಾಮಿ ಮೊದಲು ಆ ಮಹಾರಾಜನಲ್ಲಿ ಕರವಾಸಿ ತೆಗೆದುಕೋ. ಕರಭಾಷೆಯನ್ನು ಕೊಟ್ಟ ನಂತರ ಮತ್ತೇನನ್ನು ಕೇಳಲಿ ಸ್ವಾಮಿ? ನನ್ನ ದಾರಿದ್ರ್ಯವನ್ನು ತಾವು ದಾನ ತೆಗೆದುಕೊಳ್ಳಬೇಕೆಂದು ಕೇಳಿಕೊ. ಸ್ವಾಮಿ ಸ್ವಾಮಿ ತಮ್ಮಿಂದ ನಾನು ಅಲ್ಲದೆ ಈ ನನ್ನ ಬಡ ಮಕ್ಕಳು ಧನ್ಯರಾದರು. ತಮ್ಮ ಅಪ್ಪಣೆ ಆದರೆ ನಾವಿನ್ನು ಹೋಗಿ ಬರುತ್ತೇವೆ. ಅಯ್ಯ ಸ್ವಾಮಿ ಅಯ್ಯ ದಾರ್ದನೆ, ಸ್ವಾಮಿ ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಆ ಭಗವಂತನು ಮಂಗಳವನ್ನುಂಟು ಮಾಡಲಿ. ನೀವಿನ್ನು ಹೋಗಿ ಬನ್ನಿ. ಆಗಬಹುದು ಸ್ವಾಮಿ. ನಡಿಯಪ್ಪ, ಹೋಗೋಣ. ರಾಜಾದಿರಾಜ ರಾಜಮಾರ್ಷಂಗತೇಜ ಉಜ್ಜಯಿನಿ ಗುಣದ ಹರದ ವಿಕ್ರಮ ಸಾರ್ವಭೌಮ ಸಾರ್ವಭೌಮನೇ. ಸುರಸುರ ಸಿಂಹೋದನ ವಂಶಮರಿಯ ನಾಟೆ ಸುರಸುರ ಸಿಂಹೋದನ ವಂಭರದಿನ ನೇರಿ ಪರಮ ಪರಾಕ್ರಮಿ ಎನಿಸಿ ಧರೆಯನ ನಾಳ್ವೆ ಈ ಧರೆಯನ ನಾಳ್ವೆ ಧರೆಯನ ನಾಳ್ವೆ ಸೈನ್ಯಾಧ್ಯಕ್ಷರೇ ಓಜೇಂದ್ರ ಮಂತ್ರೇಂದ್ರ ಮಹಾಪ್ರಭು ಸುರ 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 ಸಿಂಹೋದನ ವಂಭರದಿನ ನೇರಿ ಪರಮ ಪರಾಕ್ರಮಿ ಎನಿಸಿ ಧರೆಯನ ನಾಳ್ವೆ ಈ ಧರೆಯನ ನಾಳ್ವೆ ಈ ಧರೆಯನ ನಾಳ್ವೆ ಹರಮ ಬಲ ಹಿಡಿದು ಜಲ ಹರಿಯವರ ಬಲ
ಸಿಂಹೋದನವಂ ಭರದಿನ ನೇರಿ ಪರಮ ಪರಾಕ್ರಮಿ ಎನಿಸಿ ಧರೆಯನ ನಾಳ್ವೆ ಈ ಧರೆಯನ ನಾಳ್ವೆ ಈ ಧರೆಯನ ನಾಳ್ವೆ. ಮಹಾಮಂತ್ರಿಗಳೇ, ಸೈನ್ಯಾಧ್ಯಕ್ಷರೇ, ಕೇಮವೇನೆ ಸಕಲ ಪ್ರಜೆಗಳು ಪರಮಂತ್ರಿ ಶೇಖರ ಕೇಮವೇನೆ ಸಕಲ ಪ್ರಜೆಗಳು. ಮಹಾಮಂತ್ರಿಗಳೇ, ಧನ ವಿಕ್ರಮ ಎನ್ನುವಾರೆ ವಾಣಿ ವೇಣಿ ವಿಜಯವೆಲ್ಲ. ಮಹಾಮಂತ್ರಿಗಳೇ, ಧನ ವಿಕ್ರಮ ಎನ್ನುವಾರೆ ವಾಣಿ ವೇಣಿ ವಿಜಯವೆಲ್ಲ. ನಾದೆ ತಮರು ಎನ್ನುತ್ತಿರುವರೆ ನಾದೆ ತಮರು ಎನ್ನುತ್ತಿರುವರೆ ಕ್ಷೇಮವೇನೆ ಸಕಲ ಪ್ರಜೆಗಳು ವರಮಂತ್ರಿ ಶೇಖರ ಕ್ಷೇಮವೇನೆ ಸಕಲ ಪ್ರಜೆಗಳು. ಮಹಾಮಂತ್ರಿಗಳೇ, ಸೈನ್ಯಾಧ್ಯಕ್ಷರೇ, ಸುತ್ತಲಿರುತ್ತಿಹ ಶತ್ರುರಾಜರು ಬಿದ್ದರೆ ಕಾಣಿಕೆಗಳ. ಸುತ್ತಲಿರುತ್ತಿಹ ಶತ್ರುರಾಜರು ಇದ್ದರೆ ಕಾಣಿಕೆಗಳ. ಮಧ್ಯ ನಮಗೆ ಸರೋಗಿ ಮಧ್ಯದ ಮಧ್ಯ ನಮಗೆ ಮೀತರೋಗಿ ಕ್ಷೇಮವೇನೆ ಸಕಲ ಪ್ರಜೆಗಳು ಪರಮಂತ್ರಿ ಶೇಖರ ಕ್ಷೇಮವೇನೆ ಸಕಲ ಪ್ರಜೆಗಳು. ಮಂತ್ರಿಗ ಮಹಾಪ್ರಭು, ಸತ್ಯವೇ ತಾಯಿ, ಧರ್ಮವೇ ತಂದೆ. ನಮ್ಮ ಧರ್ಮಿಷ್ಠರಾಜ್ಯದಲ್ಲಿರ್ತಕ್ಕಂಥ ದಂತಿ ಗದ ತುರುಗ ಪತಾಕಿಗಳಲ್ಲದೆ ವರವೇ ಸಹ ಕ್ಷೇಮದಿಂದಿರುವರೆ. ಅದೂ ಅಲ್ಲದೆ ಮಹಾಮಂತ್ರಿಗಳೇ, ಮಹಾಪ್ರಭು, ಅದೂ ಅಲ್ಲದೆ ನಮಗೆ ಕೊಡಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು ಅಥವಾ ಮಿತವಾಗಿ ನಡೆಯುತ್ತಿರುವರು. ಆ ವಿಚಾರವನ್ನು ಬೇಗ ತಿಳಿಸುವಂತವನಾಗು. ಅಪ್ಪಣೆ ಪ್ರಭು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಮಧೇನು, ಕಲ್ಪವೃಕ್ಷ, ಗಜ, ತುರುಗ, ಪತಾಕಿಗಳಲ್ಲದೆ ವರವೇದ ಪಾಟಿಗಳು ಸಹ ಕ್ಷೇಮದಿಂದಿರುವರು. ಅದೂ ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತಂದಿ ಒಪ್ಪಿಸಿ ಹೋಗುತ್ತಿರುವರು. ಮತ್ತೇನಪ್ಪಣೆ ಪ್ರಭು? ಭಯ ಭಯ ಮಂತ್ರೇಂದ್ರ, ನಿನ್ನ ವಾಕ್ಯಗಳನ್ನು ಕೇಳಿ ನಾನು ಆನಂದ ಭರಿತನಾದೆನು. ನಿನ್ನ ಬೇಟನ್ನು ನೀನು ಪರಿಗ್ರಹಿಸುವನಾಗು. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯದ ಬಲ ಹಬಲವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ಬೇಗ ತಿಳಿಸುವನಾಗು. ಅಪ್ಪಣೆ. ಆಳೆಯ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ, ಕಾಡಾನೆ ಗುಂಪಿಗೆ ಕೇಸರಿ ನುಗ್ಗಿದಂತೆ ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರರಾಜರ ಸೈನ್ಯವು ಅದರಿ ಬೆದರಿ ಏಕೆಂದಿ ಓಡಿ ಹೋಗುತ್ತಿರುವರು. ಮತ್ತೇನಪ್ಪಣೆ? ಭಲೆ ಭಲೆ ಸೈನ್ಯಾಧ್ಯಕ್ಷನೇ, ಅಸಹಾಯ ಸುರುನಾದ ಸೈನ್ಯಾಧ್ಯಕ್ಷನು ನಿಪುಣ ಬುದ್ಧಿಯುಳ್ಳವನಾದ ಈ ನನ್ನ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಯಾವ ಭಾಗದಲ್ಲಿ ತಾನೇ ತೊಂದರೆ ಇಂಟಾದೀತು. ಸೈನ್ಯಾಧ್ಯಕ್ಷರೇ, ರಾಜೇಂದ್ರ, ನಿನ್ನ ಸೈನ್ಯವನ್ನು ಸಂತೈಸಲು ನೀನು ಹೊರಡುವನಾಗು. ಅಲೆ ಅಲೆ ರಾಜೇಂದ್ರ. ಮಹಾರಾಜ ಜಯವಾಗಲಿ. ಧೋರಣೆ ವರ್ತಮಾನವೇನು? ಯಾರು ಬಡಬ್ರಾಹ್ಮಣನು ತಮ್ಮ ನೋಡಬೇಕೆಂದು ಮಕ್ಕಳನ್ನು ಕಟ್ಟಿಕೊಂಡು ಬೋಳಾಡ್ತು ಬರ್ತಾನೆ. ಆತನನ್ನು ಬಳಿ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬರಮಾಡುವನಾಗು. ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆವು. ಅಯ್ಯ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಮೇಲೆ ಕೇಳಿ. ಅಯ್ಯ ಸ್ವಾಮಿ, ನೀರು ಯಾರು? ಅಲ್ಲದೆ ಈ ಮಕ್ಕಳು ಯಾರು? ನೀವು ಈ ರೀತಿಯಾಗಿ ತಿರುಗಾಡುತ್ತಿರುವ ಕಾರಣವೇನು ಗ್ರಹಿಸು. ಸ್ವಾಮಿ, ಸ್ವಾಮಿ, ನಾನು ದೇವದತ್ತನೆಂಬ ಬಡ ಬ್ರಾಹ್ಮಣನು. ಇಂದಿಗೆ 7 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಹಣ್ಣಿನಿಂದ ಹಿಂದಿನವರೆಗೂ ತಿನ್ನಲು ಹಣ್ಣವಿಲ್ಲದೆ, ವಾಸ ಮಾಡಲು ಸ್ಥಳವೂ ಸಹ ಗತಿ ಇಲ್ಲದೆ ದೇಶ ಕೋಶ ಅಲಿಯುತ್ತಿರುವ ನನ್ನನ್ನು ದಾರಿದ್ರ
ಮಂತ್ರೀಂದ್ರ, ಮಹಾಪ್ರಭು. ಕೇಳಿದೆಯಾ? ಈತನು ಹೇಳ್ತಿರೋ ಮಾತುಗಳನ್ನು ಕೇಳಿದರೆ ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮನು ಏಕೆ ಎಲ್ಲರನ್ನು ಒಂದೇ ಸಮಾನವಾಗಿ ಇಡಬಾರದಾಗಿತ್ತು ಮಂತ್ರೀಂದ್ರ. ಮಹಾಪ್ರಭು. ಈತನನ್ನು ಈ ಮಕ್ಕಳನ್ನು ನೋಡಿದರೆ ಅಯ್ಯೋ ಪಾಪ, ನನಗೆ ಬಹಳವಾಗಿ ಸಂಕಟವಾಗುತ್ತಿರುವುದು. ಈ ಮಕ್ಕಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಭೋಜನವನ್ನು ಮಾಡಿಸಿ ಕರೆದುಕೊಂಡು ಬಾ ಮಂತ್ರಿ. ಅಪ್ಪಣೆ ಪ್ರಭು. ಸ್ವಾಮಿ, ಸ್ವಾಮಿ, ತಾವು ಕೊಡಿಸುವ ಊಟ ಭೋಜನವು ನನ್ನದಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು? ನಾನು ಕೊಡಿಸುವ ಊಟ ಭೋಜನವು ನಿನಗಲ್ಲದೆ ಈ ನಿನ್ನ ಬಡ ಮಕ್ಕಳಿಗೂ ಸಹ ಬೇಡವಾಗಿದೆಯೇ? ಬೇಡ ಪ್ರಭು, ಬೇಡ. ಮಂತ್ರೀಂದ್ರ, ಮಹಾಪ್ರಭು. ಈ ಮಕ್ಕಳು ಚಳಿ ಗಾಳಿಯಲ್ಲಿ ಬೆಳಗಿ ಬಳಲಿ ಬೆಂಡ ಆಗಿರುವುದು. ಈ ಮಕ್ಕಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ವಸ್ತ್ರಾಭರಣವನ್ನು ಕಡಿಸಿ ಕರೆದುಕೊಂಡು ಬಾ ಮಂತ್ರಿ. ಅಪ್ಪಣೆ ಪ್ರಭು. ಸ್ವಾಮಿ, ಸ್ವಾಮಿ, ತಾವು ಕೊಡಿಸುವ ವಸ್ತ್ರಾಭರಣವು ನನಗಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು ಹೇಳಿದೆ? ನಾನು ಕೊಡಿಸುವ ವಸ್ತ್ರಾಭರಣವು ನಿನಗಲ್ಲದೆ ಈ ನಿನ್ನ ಬಡ ಮಕ್ಕಳಿಗೂ ಸಹ ಬೇಡವಾಗಿದೆಯೇ? ಬೇಡ ಪ್ರಭು, ಬೇಡ. ಮಂತ್ರೀಂದ್ರ, ಮಹಾಪ್ರಭು. ನಮ್ಮ ಅರಮನೆಯಿಂದ ಅಷ್ಟ ದ್ರವ್ಯವನ್ನು ತಂದು ಈತನ ಕೈಯಲ್ಲಿ ಕೊಡುವನಾಗು ಮಂತ್ರಿ. ಅಪ್ಪಣೆ ಪ್ರಭು. ಸ್ವಾಮಿ, ತಾವು ಕೊಡುವ ದ್ರವ್ಯವನ್ನು ಬಚ್ಚಿಟ್ಟುಕೊಳ್ಳಲು ನನಗೆ ಸ್ವಲ್ಪ ಸ್ಥಳವೂ ಗತಿ ಇಲ್ಲ ಪ್ರಭು, ಸ್ಥಳವೂ ಗತಿ ಇಲ್ಲ. ಏನು ಹೇಳಿದೆ? ನಾನು ಕೊಡುವ ದ್ರವ್ಯವನ್ನು ಬಚ್ಚಿಟ್ಟುಕೊಳ್ಳಲು ನಿನಗೆ ಸ್ವಲ್ಪ ಸ್ಥಳವೂ ಸಹ ಗತಿ ಇಲ್ಲವೇ? ಇಲ್ಲ ಪ್ರಭು, ಇಲ್ಲ. ಅಯ್ಯ ಧಾರಿದ್ರನೇ, ಇಲ್ಲಿ ಬಾ. ಬಂದನು ವಿಚಾರವೇನು ಪ್ರಭು? ನಮ್ಮ ಅರಮನೆ ಹಿಂಭಾಗದಲ್ಲಿ ನಿನಗೊಂದು ದೊಡ್ಡದಾದ ಮನೆಯನ್ನು ಕಟ್ಟಿಸಿಕೊಡುವೆನು. ಆ ಮನೆಯಲ್ಲಿ ನಾನು ಕೊಡುವ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ನೀನು ಈ ನಿನ್ನ ಬಡ ಮಕ್ಕಳು ಸುಖ ಶಾಂತಿಯಿಂದ ಜೀವಿಸಬಹುದಾಗಿತ್ತಲ್ಲ. ಸ್ವಾಮಿ, ಸ್ವಾಮಿ, ತಾವು ಕಟ್ಟಿಸಿಕೊಡುವ ಅರಮನೆಯು ನನಗಲ್ಲದೆ ಈ ನನ್ನ ಬಡ ಮಕ್ಕಳಿಗೂ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು ಹೇಳಿದೆ? ನಾನು ಕೊಡುವ ದ್ರವ್ಯವೂ ಬೇಡವೇ? ಬೇಡ ಪ್ರಭು. ನಾನು ಕಟ್ಟಿಸಿಕೊಡುವ ಮನೆಯೂ ಸಹ ಬೇಡವಾಗಿದೆಯೇ? ಬೇಡ ಪ್ರಭು, ಬೇಡ. ಅಯ್ಯ ಧಾರಿದ್ರನು, ಸ್ವಾಮಿ, ನಾನು ಏನೇ ಕೊಟ್ಟರು ಬೇಡ ಬೇಡವೆಂದು ಹೇಳುತ್ತಿರುವೆಯಲ್ಲ, ಹಾಗಾದ್ರೆ ನೀನು ನನ್ನ ಆಸ್ಥಾನಕ್ಕೆ ಬಂದ ವಿಚಾರವೇನು ತಿಳಿಸು. ಸ್ವಾಮಿ, ಸ್ವಾಮಿ, ಸತ್ಯವಂತ ವಿಕ್ರಮರಾಜರೆಂದು ತಿಳಿದು ಬಂದಿರುವೆನು. ಏನು? ಸತ್ಯವಂತ ವಿಕ್ರಮರಾಜನ ಸತ್ಯವನ್ನು ಪರೀಕ್ಷೆ ಮಾಡಲು ಬಂದಿರುವೆಯಾ? ಹೌದು ಪ್ರಭು. ಹಾಗಾದ್ರೆ ಮುಂದಿನ ವಿಚಾರ. ಸ್ವಾಮಿ, ಸ್ವಾಮಿ, ಮಹಾರಾಜರಾದ ತಾವು ನನಗೆ ಕರಭಾಷೆಯನ್ನು ಕೊಟ್ಟರೆ ಅನಂತರ ತಿಳಿಸುವೆನು. ಏನು? ಬಡವನಾದ ನಿನಗೆ ನನ್ನಿಂದ ಕರಭಾಷೆಯೇ? ಹೌದು ಪ್ರಭು. ಮಂತ್ರೀಂದ್ರ, ಮಹಾಪ್ರಭು. ಈತನು ಹೇಳುತ್ತಿರುವ ಮಾತುಗಳನ್ನು ಕೇಳಿದ್ರೆ ನನ್ನ ತಲೆಹೇತಕ್ಕೂ ತೂಗುತ್ತಿರುವುದರ ಕಾರಣವೇನಿರಬಹುದು ಮಂತ್ರಿ? ಏನೋ ಸಂಶಯವಿರುವುದು ಪ್ರಭು. ಏನು ಸಂಶಯವೇ? ಛೇ, ಆ ಸಂಶಯವು ನಮ್ಮನ್ನೇ ಬಡವಲದ ಭ್ರಾಂತಿಯನ್ನು ಬಿಡು. ಅಯ್ಯ ಧಾರಿದ್ರನೇ, ಸ್ವಾಮಿ, ನಿನ್ನ ಮಾತಿಗೆ ಸಮ್ಮತಿಸದೆ ಇದ್ದರೂ ಇರಬಹುದಾಗಿತ್ತು. ಆದರೆ ಈ ನಿನ್ನ ಬಡ ಮಕ್ಕಳನ್ನು ನೋಡಿದರೆ ಅಯ್ಯೋ ಪಾಪ, ನನಗೆ ಬಹಳವಾಗಿ ಸಂಕಟವಾಗುತ್ತಿರುವುದು. ಅಯ್ಯ ದಾರಿದ್ರಡಿ, ಸ್ವಾಮಿ, ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಿನ್ನ ಮಾತಿಗೆ ಪ್ರತಿ ಉತ್ತರವಿಲ್ಲ. ಅದೇನು ಉತ್ತರ ತಿಳಿಸು. ಸ್ವಾಮಿ, ಸ್ವಾಮಿ, ಇಂದಿಗೆ 7 ವರ್ಷಗಳಿಂದ ನಾನು ಈ ನನ್ನ ಬಡ ಮಕ್ಕಳು ಈ ದಾರಿದ್ರ್ಯದಲ್ಲಿ ಹೊಲಿದು ಸಾಕಾಗಿರುವುದು. ನನ್ನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು ಪ್ರಭು, ಬೇಡಿಕೊಳ್ಳುವೆನು. ಏನು? ನಿನ್ನ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಳ್ಳಬೇಕೆ? ಹೌದು ಪ್ರಭು, ಹೌದು. ಅಯ್ಯೋ ಪರಮಾತ್ಮ, ಮಂತ್ರೀಂದ್ರ, ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳುತ್ತೇನೆ ಎಂದು ಪ್ರಮಾಣವನ್ನೇ ಮಾಡಿರಲಿಲ್ಲ. ಇದಕ್ಕೇನು ಮಾಡುವುದು ಮಂತ್ರಿ? ಮಹಾಪ್ರಭು, ಕರಭಾಷೆಯನ್ನು ಕೊಟ್ಟರೆ ಸ್ವಾಮಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗಂಗೋದಕವನ್ನು ತರಿಸಿ ನಿನ್ನ ದಾರಿದ್ರ್ಯವನ್ನು ದಾನವಾಗಿಯೇ ಎರೆ. ಸ್ವಾಮಿ, ಸ್ವಾಮಿ, ನನ್ನ ಬಳಿಯಲ್ಲಿ ಒಂದು ಮಡಿಕೆ ಇತ್ತು, ಅದು 3 ತೂತಾಗಿ ಒಡೆದು ಹೋಯಿತು. ಗಂಗೋದಕವನ್ನು ತರಲು ನನ್ನಲ್ಲಿ ಒಂದು ಪಾತ್ರೆ ಸಹ ಗತಿ ಇಲ್ಲ ಪ್ರಭು, ಗತಿ ಇಲ್ಲ. ಅಯ್ಯೋ ಪಾಪ, ಅಯ್ಯ ದಾರಿದ್ರನೇ, ಸ್ವಾಮಿ, ಸ್ವಲ್ಪ ಗಂಗೋದಕವನ್ನು ತರಲು ಒಂದು ಪಾತ್ರೆಯೂ ಸಹ ನಿನಗೆ ಗತಿ ಇಲ್ಲವೇ? ಗತಿ ಇಲ್ಲ ಪ್ರಭು, ಗತಿ ಇಲ್ಲ. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ಅರಮನೆಯಿಂದ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗಂಗೋದಕವನ್ನು ತರಿಸಿ ತನ್ನ ಕೈಯಲ್ಲಿ ಕೊಡುವನಾಗು ಮಂತ್ರಿ. ಅಪ್ಪಣೆ ಪ್ರಭು. ಅಯ್ಯ ದಾರಿದ್ರನೇ, ಸ್ವಾಮಿ, ಇದು ಗಂಗೋದಕವು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವನಾಗು. ಸ್ವಾಮಿ, ಸ್ವಾಮಿ, ಈ ಸ್ಥಳದಲ್ಲಿ ಏಕಚಿತ್ತ ಮನೋಭಾವದಿಂದ 2 ಕರಗಳನ್ನು ಜೋಡಿಸಿ ನಿಂತರೆ ನನ್ನಯ ದಾರಿದ್ರ್ಯವನ್ನು ದಾನವಾಗಿ ಎರೆಯುವನು ಪ್ರಭು. ಹಾಗೆ ಆಗಲಿ. ಶನಿದೇವರ ಪಾದ ಗೋವಿಂದೋ, ನವಗ್ರಹಗಳ ಪಾದ ಗೋವಿಂದೋ, ಸಕಲ ಅಪರಾಧಗಳನ್ನು ಮನ್ನಿಸು ಗೋವಿಂದೋ. ಅಯ್ಯ ದಾರಿದ್ರನಿ, ನಿನ್ನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಂಡಿದ್ದಾಯಿತು. ಮುಂದಿನ ವಿಚಾರವೇನು ತಿಳಿಸು. ಸ್ವಾಮಿ, ಸ್ವಾಮಿ, ತಮ್ಮಿಂದ ನಾನು ಅಲ್ಲದೆ ಈ ನನ್ನ ಬಡ ಮಕ್ಕಳು ಧನ್ಯರಾದೆವು. ತಮ್ಮ ಅಪ್ಪಣೆ ಆದರೆ
ನಾವಿನ್ನು ಹೋಗಿ ಬರುತ್ತೇವೆ. ಅಯ್ಯ, ಆ ಪರಮಾತ್ಮನು ನಿಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ, ಹೋಗಿ ಬನ್ನಿ. ಆಗಬಹುದು ಪ್ರಭು. ಮಂತ್ರೇಂದ್ರ, ಮಹಾಪ್ರಭು, ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಂಡಿದ್ದಾಯಿತು. ಈ ದಾರಿದ್ರ್ಯ ಭಾಗವು ಯಾವ ಕಾರಣದಿಂದ ಬರುವುದೆಂಬುದನ್ನು ಯಾರಿಂದ ತಿಳಿಯೋಣ ಮಂತ್ರಿ? ಮಹಾಪ್ರಭು, ನಮ್ಮ ಅರಮನೆ ರಾಜ ಪುರೋಹಿತರನ್ನು ಬರಮಾಡಿ ಅವರಿಂದ ತಿಳಿಯಬಹುದಲ್ಲವೇ ಪ್ರಭು? ಏನು? ನಮ್ಮ ನಮ್ಮ ಅರಮನೆಯ ಪಂಡಿತೋತ್ತಮರಿಂದ ತಿಳಿಯಬಹುದೇ? ಹೌದು ಪ್ರಭು. ಹಾಗಾದರೆ ನಮ್ಮ ಆಸ್ಥಾನದ ವಿದ್ವಾಂಸರಾದ ಪಂಡಿತೋತ್ತಮರನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಆಗಬಹುದು ಪ್ರಭು. ಆಸ್ಥಾನದ ವಿದ್ವಾಂಸರಾದ ಪಂಡಿತೋತ್ತಮರೇ, ನಿಮ್ಮೆಲ್ಲರಿಗೂ ನಮಸ್ಕರಿಸುವೆನು. ರಾಜರಿಗೆ ಸುಮಸ್ತ. ಪಂಡಿತೋತ್ತಮರೇ, ಸರ್ವರು ತಮ್ಮ ತಮ್ಮ ಪೀಠವನ್ನು ಪರಿಗ್ರಹಿಸುವರಾಗಿ. ಹಾಗೆ ಆಗಲಿ. ಪಂಡಿತೋತ್ತಮರೇ, ರಾಜೇಂದ್ರ, ತಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗವನ್ನು ಯಾರು ಚೆನ್ನಾಗಿ ಓದಿರುವಿರಿ? ಮಹಾರಾಜ, ನಾನು ಚೆನ್ನಾಗಿ ಓದುವೆನು. ಸ್ವಾಮಿಗಳೇ, ಮನುಷ್ಯನಿಗೆ ದಾರಿದ್ರ್ಯ ಭಾಗವು ಯಾವ ಕಾರಣದಿಂದ ಬರುವುದು? ಮಹಾರಾಜ, ನವಗ್ರಹಗಳು ಕೆಟ್ಟುವುದಂತ ಮನುಷ್ಯನಿಗೆ ದಾರಿದ್ರ್ಯ ಭಾಗವೂ ಬರುವುದು. ಆ ದಾರಿದ್ರ್ಯ ಭಾಗವು ಅಥವಾ ಆಗಿ ಪುನಃ ಐಶ್ವರ್ಯವಂತನಾಗಬೇಕಾದ್ರೆ ಏನು ಮಾಡಬೇಕು ಸ್ವಾಮಿಗಳೇ? ಮಹಾರಾಜ, ಆ ನವಗ್ರಹಗಳನ್ನು ಸದ್ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ವಿನಯದಿಂದಲೂ ಭಯಭಕ್ತಿಯಿಂದ ಪೂಜೆ ಮಾಡಿದ್ದಿ ಆದ್ರೆ ಎಲ್ಲವೂ ಸರಿ ಹೋಗುವುದು. ಪಂಡಿತೋತ್ತಮರೇ, ಆ ನವಗ್ರಹಗಳನ್ನು ನಾನು ಪೂಜಿಸಲು ಬಹಳ ಇಷ್ಟಪಡುವುದು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಬೇಕೆಂದು ನಿಮ್ಮೆಲ್ಲರನ್ನೂ ಬೇಡಿಕೊಳ್ಳುತ್ತೇನೆ. ಹಾಗಾದ್ರೆ ನಿಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಹಾಗೂ ಅರ್ಚಕರನ್ನು ಆಸ್ಥಾನಕ್ಕೆ ಮಾಡಿ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ಹೇಳುತ್ತೇವೆ. ಹಾಗೆ ಆಗಲಿ ಮಹಾಮಂತ್ರಿಗಳೇ. ಮಹಾಪ್ರಭು, ನಮ್ಮ ಅರಮನೆಯ ಪೂಜಾ ಸಾಮಗ್ರಿಗಳನ್ನು ಅರ್ಚಕರನ್ನು ಈ ರಾಜಸ್ಥಾನಕ್ಕೆ ಬರಮಾಡುವನಾಗು. ಅಪ್ಪಣೆ ಪ್ರಭು. ಪಂಡಿತೋತ್ತಮರೇ, ರಾಜೇಂದ್ರ, ತಮ್ಮ ಮಾತಿನಂತೆಯೇ ಪೂಜಾ ಸಾಮಗ್ರಿಗಳು ಅರ್ಚಕರು ಸಿದ್ಧರಾಗಿರುವುದು. ಮೊದಲು ಯಾವ ಗ್ರಹವನ್ನು ಪೂಜಿಸಬೇಕು? ರಾಜೇಂದ್ರ, ಮೊದಲು ಸೂರ್ಯನೆಂಬ ಗ್ರಹವನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಹಾಗೆ ಆಗಲಿ ಸ್ವಾಮಿಗಳೇ. ಮೊದಲನೇ ವಾರ ಭಾನುವಾರ ಸೂರ್ಯ ದೇವಗೆ ನಮಸ್ಕಾರ, ಸೂರ್ಯ ದೇವಗೆ ನಮಸ್ಕಾರ. ಸೂರ್ಯದೇವರ ಪಾದ ಗೋವಿಂದೋ, ಸೂರ್ಯದೇವರ ಪಾದ ಗೋವಿಂದೋ. ಪಂಡಿತೋತ್ತಮರೇ, ಸೂರ್ಯನ ಗ್ರಹವನ್ನು ಸದ್ಭಕ್ತಿಯಿಂದ ಬಲು ಪ್ರೀತಿಯಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಸೂರ್ಯದೇವರಿಗಿಂತಲೂ ಚಂದ್ರದೇವರು ಅತಿ ಶ್ರೇಷ್ಠವಾದವರು. ಅವರನ್ನು ಶ್ರದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಹಾಗೆ ಆಗಲಿ ಸ್ವಾಮಿಗಳಿಗೆ. ಎರಡನೇ ವಾರ ಸೋಮವಾರ ಚಂದ್ರದೇವಗೆ ನಮಸ್ಕಾರ, ಚಂದ್ರದೇವಗೆ ನಮಸ್ಕಾರ. ಚಂದ್ರದೇವರ ಪಾದ ಗೋವಿಂದೋ, ಚಂದ್ರದೇವರ ಪಾದ ಗೋವಿಂದೋ. ಪಂಡಿತೋತ್ತಮರೇ, ರಾಜೇಂದ್ರ, ಚಂದ್ರನ ಗ್ರಹವನ್ನು ಸದ್ಭಕ್ತಿಯಿಂದ ಬಲ ಪ್ರೀತಿಯಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಚಂದ್ರದೇವರಿಗಿಂತಲೂ ಮಂಗಳ ದೇವರು ಬಹಳ ಶ್ರೇಷ್ಠವುಳ್ಳವರು. ಅವರನ್ನು ಸದ್ಭಕ್ತಿಯಿಂದ ಮತ್ತು ವಿನಯದಿಂದ ಪೂಜೆಯನ್ನು ಮಾಡಿ. ಹಾಗೆ ಆಗಲಿ ಸ್ವಾಮಿಗಳೇ. ಮೂರನೇ ವಾರ ಮಂಗಳವಾರ ಮಂಗಳ ದೇವಗೆ ನಮಸ್ಕಾರ, ಮಂಗಳ ದೇವಗೆ ನಮಸ್ಕಾರ. ಮಂಗಳದೇವರ ಪಾದ ಗೋವಿಂದೋ, ಮಂಗಳದೇವರ ಪಾದ ಗೋವಿಂದೋ. ಪಂಡಿತೋತ್ತಮರೇ, ರಾಜೇಂದ್ರ, ಅಂಗಾರಕನೆಂಬ ಗ್ರಹವನ್ನು ಸದ್ಭಕ್ತಿಯಿಂದ ಬಲ ಪ್ರೀತಿಯಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಸ್ವಾಮಿಗಳು, ಮಂಗಳ ಗ್ರಹಗಿಂತಲೂ ಬುಧದೇವರು ಬಹಳ ಶ್ರೇಷ್ಠವಾದವರು. ಅವರನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಹಾಗೆ ಆಗಲಿ ಸ್ವಾಮಿಗಳೇ. ನಾಲ್ಕನೇ ವಾರ ಬುಧವಾರ ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ. ಬುಧದೇವರ ಪಾದ ಗೋವಿಂದೋ, ಬುಧದೇವರ ಪಾದ ಗೋವಿಂದೋ. ಪಂಡಿತೋತ್ತಮರೇ, ರಾಜೇಂದ್ರ, ಬುಧನೆಂಬ ಗ್ರಹವನ್ನು ಸದ್ಭಕ್ತಿಯಿಂದ ಬಲ ಪ್ರೀತಿಯಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಸ್ವಾಮಿ, ಬುಧದೇವರಿಗಿಂತಲೂ ಗುರುದೇವರು ಅತಿ ಶ್ರೇಷ್ಠವಾದವರು. ಅವರನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಹಾಗೆ ಆಗಲಿ ಸ್ವಾಮಿಗಳೇ. ಐದನೇ ವಾರ ಗುರುವಾರ
ದೇವರಿಗೆ ನಮಸ್ಕಾರ, ವಿದ್ಯಾ ಗುರುವೇ ನಮಸ್ಕಾರ, ವಿದ್ಯಾ ಗುರುವೇ ನಮಸ್ಕಾರ. ಗುರುದೇವರ ಪಾದ ಗೋವಿಂದೋ, ಗೋವಿಂದೋ ಗುರುದೇವರ ಪಾದ ಗೋವಿಂದೋ. ಗೋವಿಂದೋ. ಪಂಡಿತೋತ್ತಮರೇ, ರಾಜೇಂದ್ರ, ಗುರು ಎಂಬ ಗ್ರಹವನ್ನು ಸದ್ಭಕ್ತಿಯಿಂದ ಬಲು ಪ್ರೀತಿಯಿಂದ ಬಹು ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮೇಮೇನು ತಿಳಿಸಿ. ರಾಜೇಂದ್ರ, ಸ್ವಾಮಿ, ಗುರುದೇವರಿಗಿಂತಲೂ ಶುಕ್ರದೇವರು ಅತಿ ಶ್ರೇಷ್ಠವಾದವರು. ಅವರನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ ಹಾಗೆ ಆಗಲಿ ಸ್ವಾಮಿಗಳೇ. ಆರನೇ ವಾರ ಶುಕ್ರವಾರ, ಶುಕ್ರದೇವಗೆ ನಮಸ್ಕಾರ, ಶುಕ್ರದೇವಗೆ ನಮಸ್ಕಾರ. ಶುಕ್ರದೇವರ ಪಾದ ಗೋವಿಂದೋ, ಗೋವಿಂದೋ ಶುಕ್ರದೇವರ ಪಾದ ಗೋವಿಂದೋ. ಗೋವಿಂದೋ. ಪಂಡಿತೋತ್ತಮರೇ, ರಾಜೇಂದ್ರ, ಶುಕ್ರನೆಂಬ ಗ್ರಹವನ್ನು ಸದ್ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮೇಮೇನು ತಿಳಿಸಿ. ರಾಜೇಂದ್ರ, ಸ್ವಾಮಿ, ಶುಕ್ರ ದೇವರಿಗಿಂತಲೂ ರಾಹು ಕೇತುಗಳೆಂಬ 2 ಗ್ರಹ ಇರುವುದು. ಅವರನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ ಹಾಗೆ ಆಗಲಿ ಸ್ವಾಮಿಗಳೇ. ರಾಹು ಕೇತುಗಳೆಂಬ ಪ್ರಕಾಶ ಕುಲದವರು, ರಾಹು ಕೇತುಗಳೆಂಬ ಪ್ರಕಾಶ ಕುಲದವರು, ಭಕ್ತಿಯಿಂದಲೇ ಅವನ ಪೂಜೆಯ ಮಾಡೋ ವಿಕ್ರಮ ರಾಜ, ಪೂಜೆಯ ಮಾಡೋ. ರಾಹುಕೇತುಗಳ ಪಾದ ಗೋವಿಂದೋ, ಗೋವಿಂದೋ ರಾಹುಕೇತುಗಳ ಪಾದ ಗೋವಿಂದೋ. ಪಂಡಿತೋತ್ತಮರೇ, ರಾಹು ಕೇತುಗಳೆಂಬ 2 ಗ್ರಹಗಳನ್ನು ಸದ್ಭಕ್ತಿಯಿಂದ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ಮೇಮೇನು ತಿಳಿಸಿ. ಮಹಾರಾಜ, ಸ್ವಾಮಿಗಳು, ಇವರೆಲ್ಲರೂ ಹೇಳಿದ 8 ಗ್ರಹಗಿಂತಲೂ ಇನ್ನೊಂದು ಶ್ರೇಷ್ಠವಾದ ಗ್ರಹ ಇರುವುದು. ಅಬ್ಬಬ್ಬ, ಅದರ ವಿಚಾರ ಹೇಳಲು ನನ್ನ ಮೈ ನಡುಗುತ್ತಿರುವುದಲ್ಲ. ಏನು ಸ್ವಾಮಿಗಳೇ, ಇಲ್ಲಿ ಆ ತನಕ 8 ಗ್ರಹಗಳನ್ನು ಪೂಜೆ ಮಾಡಿ ಅದೊಂದು ಗ್ರಹವನ್ನು ಬಿಡುವುದುಂಟೆ. ಅದು ಎಂತಹ ಗ್ರಹವೇ ಆಗಲಿ ನಾನು ಪೂಜಿಸಲು ಬಹಳ ಇಷ್ಟವುಳ್ಳವನು. ಆತನನ್ನು ಪೂಜಿಸಲೇಬೇಕು. ಹಾಗಾದರೆ ಮೊದಲು ಶನಿ ಎಂಬ ಗ್ರಹವನ್ನು ಭಯಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ವಿನಯದಿಂದಲೂ ಪೂಜನೆ ಮಾಡಿ ಅನಂತರ ಆತನ ವಿಚಾರವನ್ನು ಹೇಳುತ್ತೇನೆ. ಹಾಗೆ ಆಗಲಿ ಸ್ವಾಮಿಗಳೇ. ಶನಿದೇವರ ಪಾದ ಗೋವಿಂದೋ, ಗೋವಿಂದೋ ಸೂರ್ಯ ಸುಪುತ್ರನಿನ ಪಾದವೇ ಗತಿ ಗೋವಿಂದೋ, ಗೋವಿಂದೋ ಛಾಯಾಕುಮಾರನಿನ ಪಾದವೇ ಗತಿ ಗೋವಿಂದೋ. ಗೋವಿಂದೋ. ಪಂಡಿತೋತ್ತಮರೇ, ಮಹಾರಾಜ, ಶನಿ ಎಂಬ ಗ್ರಹವನ್ನು ಸದ್ಭಕ್ತಿಯಿಂದ ಬಲು ಪ್ರೀತಿಯಿಂದ ಪೂಜೆ ಮಾಡಿದ್ದಾಯಿತು. ಆತನ ವಿಚಾರವನ್ನು ಸ್ವಲ್ಪ ತಿಳಿಸಿದಿರಾ. ಹಾಗೆ ಹೇಳುವಿನ ಕೇಳು. ಶನಿಯು ಜನ್ಮಿಸಿದಾಗ ತನ್ನ ಪಿತನಿಗಾಗ. ಮಹಾರಾಜ, ಸ್ವಾಮಿಗಳೇ, ಶನಿಯು ಜನ್ಮಿಸಿದಾಗ ತನ್ನ ಪಿತನಿಗಾಗ ಕ್ರೂರ ದೃಷ್ಟಿಯ ಬೀರಿ ಕುಷ್ಠ ರೋಗವಗೈದ. ಮಹಾರಾಜ, ಪಂಡಿತೋತ್ತಮರೇ, ಕ್ರೂರ ದೃಷ್ಟಿಯ ಬೀರಿ ಕುಷ್ಠ ರೋಗವಗೈದ. ಶನಿಯು ಜನ್ಮಿಸಿದಾಗ ತನ್ನ ಪಿತನಿಗಾಗ. ಮಹಾರಾಜ, ಪಂಡಿತೋತ್ತಮರೇ, ಅರುಣಾನ ಕೈ ಖಾಲೋ ಗೆಳವು ಹದವು ರಾಜ. ಮಹಾರಾಜ, ಸ್ವಾಮಿಗಳೇ, ಅರುಣಾನ ಕೈ ಖಾಲೋ ಎಳವು ಹದವು ರಾಜ. ಅಶ್ವಾದ ನೇತ್ರಗಳೇ ಹಿಂಗೆ ಓದವು ರಾಜ. ಮಹಾರಾಜ, ಸ್ವಾಮಿಗಳೇ, ಅಶ್ವಾದ ನೇತ್ರಗಳೇ ಹಿಂಗೆ ಹೋದವು ರಾಜ. ಶನಿಯು ಜನ್ಮಿಸಿದಾಗ ತನ್ನ ಪಿತನಿಗಾಗ. ಛೇ! ಶನಿದೇವರವಾದ ಗೋವಿಂದೋ. ಏನು ಹೇಳಿದಿರಿ ಮಹಾರಾಜ, ಈಗಿರುವಲ್ಲಿ ಆ ಪರಮಾತ್ಮನು ತಾನು ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕುಷ್ಠರೋಗಪಟ್ಟಂಥವನು. ಏನು ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕುಷ್ಠರೋಗವನ್ನು ಕೊಟ್ಟುತ್ತಾವನೆ. ಅನಂತರ ಅನಂತರ
ರಥವನ್ನು ನಡೆಸುತ್ತಿದ್ದ ಅರಳನೆಂಬ ಸಾರಥಿಯೇ ಕೈ ಕಾಲನೇ ಹೇಳವಾದವು. ಏನು ಹೇಳಿದಿರಿ? ರಥವನ್ನು ನಡೆಸುತ್ತಿದ್ದ ಅಣ್ಣನೆಂಬ ಸಾರಥಿಗೆ ಕೈ ಕಾಲೇ ಹೇಳವಾದವೆ. ಅನಂತರ ರಥ ಕಟ್ಟಿದ 7 ವರ್ಷಗಳ ನೇತ್ರಗಳೇ ಹಿಂಗಿರುವುದು. ಏನು ಹೇಳಿದ್ರಿ ಸ್ವಾಮಿಗಳೇ? ರಥಕ್ಕೆ ಕಟ್ಟಿದ 7 ವರ್ಷಗಳ ನೇತ್ರಗಳು ಸಹ ಹಿಂಗಿ ಹೋದವೆ. ಅನಂತರ ಅಂತ ಮಹಾನುಭಾವನನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಶ್ರದ್ಧೆಯಿಂದಲೂ ಭಯಭಕ್ತಿಯಿಂದಲೂ ಪೂಜನೆ ಮಾಡಿ. ಯಾರು ಪೂಜಿಸಬೇಕು? ನೀವು ಪೂಜೆ ಮಾಡಬೇಕು. ಯಾರು ಪೂಜಿಸಬೇಕು? ನೀವು ಪೂಜೆ ಮಾಡಬೇಕು. ಛೇ! ಛೇ, ಪಿಡಿ ಪಿಡಿ, ಛೇ, ಪಿಡಿ ಪಿಡಿ, ಛೇ, ಪಿಡಿ ಪಿಡಿ. ಛೇ, ಪಿಡಿ ಪಿಡಿ, ಛೇ, ಪಿಡಿ ಪಿಡಿ, ಛೇ, ಪಿಡಿ ಪಿಡಿ. ಅಯ್ಯಪ್ಪ ಹೋಗನ ವದನವ ನುಡಿವಿರ ಸಭೆಯು. ಹೋಗನ ವದನವ ನುಡಿವಿರ ಸಭೆಯು. ಪಿಡಿ ಪಿಡಿ, ಛೇ, ಪಿಡಿ ಪಿಡಿ, ಛೇ, ಪಿಡಿ ಪಿಡಿ. ಬಿಡಲು ಬಿಡದಿ ಹೋಗನ ವದನವ ನುಡಿವಿರ ಸಭೆಯು ಕಡಿದು ರತ್ತರೆ. ಬಿಡಲು ಬಿಡದಿ ಹೋಗನ ವದನವ ನುಡಿವಿರ ಸಭೆಯು ಕಡಿದು ರತ್ತರೆ. ಕೆಡುಗನ ವದನವ ನುಡಿವಿರ ಸಭೆಯು ಕೆಡುಗನ ವದನವ ನುಡಿವಿರ ಸಭೆಯು ಕೆಡುಗನ ವದನವ ನುಡಿವಿರ ಸಭೆಯು. ಬಿಡಿ ಬಿಡಿ, ಬಿಡಿ ಬಿಡಿ, ಬಿಡಿ ಬಿಡಿ. ಛೇ, ಏನು ಹೇಳಿದರಿ ಪಂಡಿತಾತ್ಮರೇ? ಮಹಾರಾಜ ಏನು ಹೇಳಿದರಿ? ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡುವುದೇ ಮಾನವನ ಕರ್ತವ್ಯ. ಹೀಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕುಷ್ಠ ರೋಗವನ್ನು ಕೊಟ್ಟಂತಹ ಅವನನ್ನು ಪೂಜಿಸು ಎಂದು ನನ್ನ ಆಸ್ಥಾನದಲ್ಲಿ ಹೇಳುತ್ತಿರುವಿರ ಸ್ವಾಮಿಗಳೇ? ಮಹಾರಾಜ ನನ್ನ ಆಸ್ಥಾನದಲ್ಲಿ ನೀವು ಹಾಡಿದ ತಪ್ಪಿಗೆ ನಿಮ್ಮ ಕರಗಳಿಂದ ನಿಮ್ಮ ಬಾಯಿಗಳನ್ನು ಭದ್ರಪಡಿಸಿ. ಮಂತ್ರೇಂದ್ರ, ಮಹಾಪ್ರಭು, ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡುವುದೇ ಮಾನವನ ಕರ್ತವ್ಯ. ಹೀಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕುಷ್ಠ ರೋಗವನ್ನು ಕೊಟ್ಟಂತಹ ಅವನನ್ನು ಪೂಜಿಸು ಎಂದು ಈ ಪಂಡಿತರು ಹೇಳಿದ್ರಲ್ಲ, ಆತನನ್ನು ಪೂಜಿಸಬಹುದೇ ಮಂತ್ರಿ? ಮಹಾಪ್ರಭು, ನಮ್ಮ ಅರಮನೆಯ ಹುಳಿ ಅನ್ನವನ್ನು ತಿಂದು ಈ ಪುರೋಹಿತವರೆಗೆ ಹುಳಿ ಅನ್ನವನ್ನು ಬಚ್ಚಿ ಬಂದಿರುವುದು. ಆದ್ದರಿಂದ ಈ ರೀತಿ ಮಾತನಾಡುತ್ತಿರುವರು. ಭಲೆ ಭಲೆ ಮಂತ್ರೇಂದ್ರ, ಒಳ್ಳೆಯ ವಿಚಾರವನ್ನೇ ತಿಳಿಸಿದೆ. ಪಂಡಿತಾತ್ಮರೇ, ಮಹಾರಾಜ ರಾಜೇಂದ್ರ ನನ್ನ ಅರಮನೆಯ ಪಂಡಿತರೆಂದು ನಿಮ್ಮನ್ನು ಮನಸ್ಸಿರುವನು. ನಿಮ್ಮ ಕರಗಳಿಂದ ನಿಮ್ಮ ಬಾಯಿಗಳನ್ನು ತೆಗೆಯುವರಾಗಿ. ದುರದೊಂದರ ಎಂಬ ಗರ್ವದಲ್ಲಿ ಫಲವತಾಸಿಯಂತೆ ಮೆರೆಯುತ್ತಿರುವೆನಲ್ಲ. ನೋಡ್ರಿ ಮೇಲೆ ಅಲ್ಲಿ 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 ಕೇಳಿದಿರ ಅಷ್ಟದಿಕ್ಪಾಲಕರೇ, ಕೇಳಿದಿರ ಅಷ್ಟದಿಕ್ಪಾಲಕರೇ, ಕೇಳಿದಿರ ದೇವತೆಗಳೇ, ಕೂಳ ವಿಕ್ರಮರಾಡಿದ ಕಠೋರವಾದ ಕಡು ನುಡಿಗಳನ್ನು ಕೇಳಿದಿರಾ? ಕೇಳಿದಿರ ಅಷ್ಟದಿಕ್ಪಾಲಕರೇ, ಕೇಳಿದಿರ ದೇವತೆಗಳೇ, ಕೂಳ ವಿಕ್ರಮರಾಡಿದ ಕಠೋರವಾದ ಕಡುನುಡಿಗಳನ್ನು ಕೇಳಿದಿರ? ಸರಿಯ ಪ್ರಭಾವವನ್ನು ತಿಳಿಯದೆ ಸನಿ ಎಂಬ ಎಡಕ್ಕಿನವನ್ನು ಕೇಳಿದ ಕೂಡಲೇ ಸುರಮುಂದೂರು 30 ಕೋಟಿ ದೇವತೆಗಳು ಗಡಗಡ ನಡಗಿ ಅದರಿ ಎದರಿ ಬೆಂಡಾಗಿ ದಿಕ್ಕಟ್ಟಿ ಓಡುವ ಹೀಗಿರುವಲ್ಲಿ ಹುಲ್ಲು ಮನಿತರಾದ ನೀನು ಪೀತನ ಬಿಡದವರೆಂದು ಅಪಾಶ್ಯವಾಗಿ ನೋಡಿದಿರುವ ಇದು ನಿನ್ನ ಜ್ಞಾಪಕವಿರಲಿ. ಈಗಲೇ ನಿನ್ನ ಕನ್ನಡಾಗಿ ಪ್ರವೇಶಿಸಿ ಮಂತ್ರೇಂದ್ರ, ಗಗನ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂದು ಶಬ್ದವೇ ಕೇಳಿಬರುತ್ತಿರುವುದನ್ನು ಕಾರಣವೇನಿರಬಹುದು ಮಂತ್ರಿ? ಏನೋ ಸಂಶಯವಿರುವುದು ಪ್ರಭು. ಏನು ಸಂಶಯವೇ? ಆ ಸಂಶಯವು ನಮ್ಮನ್ನೇನು ಮಾಡಬಲ್ಲ ಭ್ರಾಂತಿಯನ್ನು ಬಿಡು. ಮಹಾರಾಜ, ಅದು ಅಶರೀರವಾದ ಶಬ್ದವಲ್ಲ. ಸ್ವಾಮಿಗಳೇ, ನಿನ್ನ ಕಠೋರವಾದ ವಾಕ್ಯವನ್ನು ಕೇಳಿ ಆ ಪರಮಾತ್ಮನು ಗಗನ ಮಾರ್ಗದಲ್ಲಿ ತಾರುಡನಾಗಿ ಹೋಗುತ್ತಿರುವ ಹೀರಿಕೆ ಹೇಳುತ್ತಿರುವನು. ಈಗಲೂ ಕಾಲು ಮಿಂಚಿಲ್ಲ. ಅಷ್ಟೊಳಗಿಂದ ಆತ್ಮ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿ ಇರಿಸಿ ಗಂಗೆಯನ್ನು ಉತ್ತರಿಸಿ ಆತ್ಮೀಯವಾದ ಪುಷ್ಪಂಡಫಲವಾದ ಕುಂಬಳಕಾಯಿನ ಪಕ್ಕದಲ್ಲಿಟ್ಟು ಫಲಪುಷ್ಪಾದಿಂದಲೂ ಶ್ರದ್ಧಾವೇದಿಂದಲೂ ಪೂಜೆ ಮಾಡಿದ್ದೆ ಆದ್ರೆ ಆ ಪರಮಾತ್ಮ ಈಗಲೂ ಕೂಡ ಶಾಂತನಾಗುವುದು. ಏನು ಹೇಳಿದ್ರಿ ಸ್ವಾಮಿಗಳೇ? ಏನು
ಅಶ್ವಲಾಳದಿಂದ ಆತನ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯಲ್ಲಿ ಹಿರಿಸಿ ಗಂಗೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯಿಯನ್ನು ತರಿಸಿ ಆತನ ಪಕ್ಕದಲ್ಲಿ ಇಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ಆ ನೀತನು ಶಾಂತನಾಗುವನೇ. ಸ್ವಾಮಿಗಳೇ, ಮಹಾರಾಜ ಹಣೆಯ ಬರಹವನ್ನು ಮೀರಲು ಹರಿಹರಾದಿಗಳು ಸಾಧ್ಯವೋ ಅಸಾಧ್ಯವೋ? ಹೀಗಿರುವಲ್ಲಿ ನನ್ನ ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಉಂಡು ನಿಮ್ಮ ಭಜ್ಯಗಳನ್ನು ಬೆಳೆಸಿಕೊಂಡು ನನ್ನ ಆಸ್ಥಾನದಲ್ಲಿ ಅಧಿಕ ಪ್ರಸಂಗವನ್ನ ಆಡಬೇಡಿ. ನಿಮಗೆ ಬರಬೇಕಾದ್ದನ್ನು ತೆಗೆದುಕೊಂಡು ನಿಮ್ಮ ಆಸ್ಥಾನಕ್ಕೆ ನೀವು ಹೊರಡಿ. ಮಹಾರಾಜ, ಸ್ವಾಮಿಗಳೇ, ವಿನಾಶಕಾಲಕ್ಕೆ ವಿಪರೀತವಾದ ಬುದ್ಧಿ ಎಂಬಂತೆ ಆ ಪರಮಾತ್ಮಂದಿರದು ಕಡು ಕಷ್ಟ ಗುರಿ ಆಗುತ್ತಿರುವೆ. ಎರಡು ಮಾತನ್ನು ಹೇಳುವೆ, ಅದರಾಗ ಕೇಳುವೆಯಾ? ಬೇಗನೆ ತಿಳಿಸಿ. ನಿಲ್ಲಿಸಿ ಬಿಡುವಿರು ಶನಿಯ ನಿಂದಿಸಿ ನುಡಿಯದಿರು ಶನಿಯ ನಿನ್ನ ಕನ್ಯರಾಶಿಗ ಬಂದು ಅಘೋರವಾದ ಕಷ್ಟವನ್ನು ಕೊಡುವನವನು. ಮಹಾರಾಜ, ಸ್ವಾಮಿಗಳೇ, ಈ ಪುಷ್ಪವನ್ನು ಸ್ವೀಕರಿಸಿ ನಾವಿನ್ನು ಹೋಗಿ ಬರ್ತೇವೆ. ಬೇಗನೆ ಹೊರಡಿ. ಮಂತ್ರೇಂದ್ರ, ಮಹಾಪ್ರಭು, ಆ ಪುರೋಹಿತರು ಕೊಟ್ಟಂತಹ ಪುಷ್ಪವನ್ನು ನನ್ನ ಅಂಗೈ ಆಸ್ತದ ಮೇಲಿಟ್ಟ ಕೂಡಲೇ ನನ್ನ ಶರೀರವೇ ಗಡಗಡನೆ ನಡುಗುತ್ತಿರುವುದರ ಕಾರಣವೇನಿರಬಹುದು ಮಂತ್ರಿ? ಏನೋ ಸಂಶಯವಿರ್ಬೋದು ಪ್ರಭು. ಏನು ಸಂಶಯವೇ? ಆ ಸಂಶಯವು ನಮ್ಮನ್ನೇನು ಮಾಡಬಹುದು? ಭ್ರಾಂತಿಯನ್ನು ಬಿಡು ಮಂತ್ರೇಂದ್ರ. ಮಹಾಪ್ರಭು, ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡುವುದೇ ಮಾನವ ಕರ್ತವ್ಯ. ಹೀಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟ ತಾವನನ್ನು ಪೂಜಿಸು ಎಂದು ಈ ಬ್ರಾಹ್ಮಣರು ಹೇಳ್ತಿರುವಲ್ಲ, ಆತನ್ನು ಪೂಜಿಸಬಾರದೆ ಮಂತ್ರಿ? ಖಂಡಿತವಾಗಿ ಪೂಜಿಸಬಾರದು, ಖಂಡಿತವಾಗಿ ಪೂಜಿಸಬಾರದು, ಖಂಡಿತವಾಗಿ ಪೂಜಿಸಬಾರದು. ಪಡ 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 ಪಡಬಳೆಯನ್ನು ಗೆದ್ದವನ ಜಗಮತಿ ಪೂರ್ಣ ನಿಂದಿಸಿದೆ, ಜಗಮತಿ ಪೂರ್ಣ ನಿಂದಿಸಿದೆ, ಜಗಮತಿ ಪೂರ್ಣ ನಿಂದಿಸಿದೆ. ಅದಂಡ ಪಡಬಳೆಯನ್ನು ಗೆದ್ದವನ ಜಗಮತಿ ಪೂರ್ಣ ನಿಂದಿಸಿದೆ, ಜಗಮತಿ ಪೂರ್ಣ ನಿಂದಿಸಿದೆ, ಜಗಮತಿ ಪೂರ್ಣ ನಿಂದಿಸಿದೆ. ಅದಂಡ ನನ್ನ ಬೋಲಕ ಕುಂಡಿ ಮಾಧವ, ನನ್ನ ಬೋಲಕ ಕುಂಡಿ ಮಾಧವ ನಿಂದಿಸಿದ ಎಲ್ಲ ನಿಂದಿಸಿದೆ, ನಿಂದಿಸಿದ ಎಲ್ಲ ನಿಂದಿಸಿದೆ. ಪಡಬಡೆಯನ್ನು ಗೆದ್ದವನಾರು ಜಗಮತಿ ಪೂರ್ಣ ನಿಂದಿಸಿದೆ, ಜಗಮತಿ ಪೂರ್ಣ ನಿಂದಿಸಿದೆ, ಜಗಮತಿ ಪೂರ್ಣ ನಿಂದಿಸಿದೆ. ಮದಂಡ ಸರಿಯ ಪ್ರತಾಪವನ್ನು ತಿಳಿಯದೆ ಸರಿ ಎಂಬ ಎಡಕ್ಕವರು ಕೆಳಗೆ ಕೂಡಲೇ ಸುರ 330 ಕೋಟಿ ದೇವತೆಗಳು ಗಡಗಡೆ ನಡಗಿ ಅದರಿ ಅಯ್ಯೋ, ಬೇದರಿ ಬೆಂಡಾಗಿ ದಿಕ್ಕಟ್ಟಿ ಮಾಡುವಾಗ ಹುಲ್ಲು ಮನಜನಾದ ನೀನು ಈತನ ಬಿಡದವರೆಂದು ಅಭಾಷ್ಯವಾಗಿ ನುಡಿದಿರುವಯ. ಮದಂದ ಇದು ನಿನ್ನ ಜ್ಞಾಪಕ ಇರಲಿ. ಅಯ್ಯೋ ಪರಮಾತ್ಮ. ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯ ಶ್ರೀ ದೇವಾ 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 ಶ್ರೀ ದೇವಾ
ಮಾತುಗಳನ್ನು ಅರಿಯದೆ ಒಂದು ಕಲಾ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ತಂದೆ. ಈ ಪರಮ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವಾ, ಬೇಡಿಕೊಳ್ಳುವೆನು. ದುರಂಕಾರಿ ದುರಂಕಾರಿ ಅದಮೋ ದುರಂಕಾರಿ ಅದಮೋ ಮದಾಂತ ಅಯ್ಯೋ ಪರಮಾತ್ಮ, ದುರಂಕಾರಿ ಅದಮೋ ದುರಂಕಾರಿ ಅದಮೋ ಅದು ಮರ ನೀನು ದರೆಯೊಳಗೆ, ಅದು ಮರ ನೀನು ದರೆಯೊಳಗೆ ಪರಿಪರಿ ಜನದಯ ನೀನು ದುರಂಕಾರಿ ಅದಮೋ ದುರಂಕಾರಿ ಅದಮೋ ಮದಾಂತ. ಅಯ್ಯೋ ಪರಮಾತ್ಮ, ತನಿಯ ಪ್ರತಾಪವನ್ನು ತಿಳಿಯದೆ ನೀನು ಸತ್ಯವಂತನು, ಕೀರ್ತಿವಂತನು, ಧರ್ಮೇಷ್ಟನು, ನಾನು ಕುಲದ್ರೋಹಿ ಮದಾಂತ. ಇದು ನಿನ್ನ ಜ್ಞಾಪಕದಲ್ಲಿರಲಿ. ಅಯ್ಯೋ ಪರಮಾತ್ಮ, ಕಾಪಾಡುವುದೇ ವನೇ ಗೋಪಾವ ಪಾಡದೆ ಜನಿರಾಜನೇ, ಕಾಪಾಡುವ ದುರಂಕಾರಿ. ಕಾಪಾಡುವುದೇ ವನೇ ಗೋಪಾವ ಪಾಡದೆ ಈ ಬಾರಿ ಗೋಪಾವಯೋ ಪರಮಾತ್ಮ, ಹೋಗಿರಿ ಮದಾಂತ. ಈ ಬಾರಿ ಗೋಪಾವ ನೋಯಿಸಲಾರೆನೋ ಸ್ವಾಮಿ, ಕಾಪಾಡುವುದೇ ವನೇ ದೇವಾ ಪರಮಾತ್ಮ. ಹೇ ಮದಾಂತ. ನಿಮ್ಮನೋ ಕಾಣದೆ ಜೇರಿದೇನು ದಾರೆ ಯೋಳೋ. ಅಯ್ಯೋ ಪರಮಾತ್ಮ, ಹೋಗಿರಿ ಮದಾಂತ. ನಿಮ್ಮನೋ ಕಾಣದೆ ಜೇರಿದೇನು ದಾರೆ ಯೋಳೋ. ಅಗಲಿರಳೋ ನಿಮ್ಮಯ ಮದಾಂತ. ಅಗಲಿರಳೋ ನಿಮ್ಮಯ ಪಾದವ ಪೋದಿಪೆನೋ ಕಾಪಾಡುವುದೇ ವನೇ ದೇವಾ. ಅಯ್ಯೋ ಪರಮಾತ್ಮ, ಸೂರ್ಯಪುತ್ರನೇ ಪರಮಾತ್ಮ, ಅಂದ ಕಾರ್ಯದಲ್ಲಿ ಮುಳುಗಿ ಸೇನಿರಾಜನೇ, ದಡವನ್ನೇ ಸಿಕ್ಕಲಾರದೆ ಬಳಲು ಬೆಂಡಾಗಿರುವ ಈ ಪರಮ ಪಾಪಿಯ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವಾ, ಬೇಡಿಕೊಳ್ಳುವೆನು. ಕಾಪಾಡುವ ಮದಾಂತ. ಅಯ್ಯೋ ಏನ ನಾಡಿದೆ ಕೂಳಹಲ್ವ ವಿಕ್ರಮೋನ ಏನ ನಾಡಿದೆ ಮದಾಂತ. ಅಯ್ಯೋ ಏನ ನಾಡಿದೆ ಕೂಳಹಲ್ವ ವಿಕ್ರಮೋನ ಏನ ನಾಡಿದೆ. ಅವನು ಇವನು ಎನ್ನುತ್ತ ನನ್ನ ಸಭೆ ಜನದಯ, ಅವನು ಇವನು ಎನ್ನುತ್ತ ನನ್ನ ಸಭೆ ಜನದಯ, ನನ್ನ ಸಭೆ ಜನದಯ, ಸುರರ ಸಭೆ ಜನದಯ, ನನ್ನ ಸಭೆ ಜನದಯ, ಸುರರ
ಅಯ್ಯೋ ಪರಮಾತ್ಮ, ಮದಾಂಧ ಕಲಿಪುರುಷನೇ ಪರಮಾತ್ಮ, ನನ್ನ ಮದ ಅಹಂಕಾರದಿಂದಲೂ ಈ ನನ್ನ ರಕ್ತಖಚಿತವಾದ ಸಿಂಹಾಸನದ ದುರಹಂಕಾರದಿಂದಲೂ ರಕ್ತಖಚಿತವಾದ ಸಿಂಹಾಸನ ಅಯ್ಯೋ ಆಗಲಿ ಮದಾಂಧ. ನಿನ್ನನ್ನು ಜರಿದರೆ ಹೊರತು ಮತ್ತೆ ಬೇರೆ ಇಲ್ಲ ತಂದೆ. ಈ ಪರಮ ಪಾಪಿಯ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು